ಅಟ್ಯಾಕ್ಗೆ ಇಡೀ ಕರುನಾಡೆ ಬೆಚ್ಚಿ ಬೀಳ್ತಾ ಇದೆ. ಹಾಸನದಲ್ಲಿ ಇವತ್ತು ಕೂಡ 4 ಬಲಿಯಾಗಿದ್ದಾರೆ. ಮೇಲಿಂದ ಮೇಲೆ ಸಾವು ಸಂಭವಿಸ್ತಾ ಇದ್ದಂತೆ ಜಯದೇವ ಆಸ್ಪತ್ರೆಗೆ ಜನ ದಾಂಗುಡಿ ಇಟ್ಟಿದ್ದಾರೆ. ಜನರಲ್ ಡೆತ್ಸ್ನ ಇಲ್ಲಿ ಹೃದಯಾಘಾತ ಅನ್ನೋದಕ್ಕೆ ಆಗಲ್ಲ. ನಮ್ಮ ಜಿಲ್ಲೆ ಜನತೆ ಯಾವುದೇ ಕಾರಣಕ್ಕೂ ಎದುರುಕೊಳ್ಳುವಂಥ ಅವಶ್ಯಕತೆ. ಡಾಕ್ಟ್ರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅಷ್ಟೇ, ಮುಂದಕ್ಕೆ ಹಾರ್ಟ್ ವರ್ಕ್ ಆಗ್ತಾ ಇಲ್ಲ ಅಂತಂದ್ರು ಅಷ್ಟೇ. ಇಷ್ಟು ದಿನ ಹೃದಯ ಅಂದ್ರೆ ಬರೀ ಪ್ರೀತಿ ಪ್ರೇಮದ ಬಗ್ಗೆ ಜನ ಮಾತಾಡ್ತಿದ್ರು. ಆದ್ರೀಗ ಹೃದಯ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಬೆಚ್ಚಿ ಬೀಳುತ್ತಿದ್ದಾರೆ. ಹೃದಯವನ್ನ ಜೋಪಾನ ಮಾಡಿಕೊಳ್ಳೋದು ಹೇಗೆ ಅಂತ ಜನ ಕಂಗಾಲಾಗಿದ್ದಾರೆ. ಹಾರ್ಟ್ ಅಟ್ಯಾಕ್ ಅನ್ನು ಹೆಮ್ಮಾರಿ ಇಡೀ ಕರುನಾಡನ್ನೇ ಆತಂಕದಲ್ಲಿ ಮುಳುಗಿಸಿದೆ. ಕಳೆದೊಂದು ತಿಂಗಳಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದವರ ಸಂಖ್ಯೆ 30ರ ಮೇಲೆ ದಾಟಿದೆ. ಈ ಅಂಕಿ ಸಂಖ್ಯೆಯೇ ಜನರನ್ನ ನಿದ್ದೆಯಲ್ಲೂ ಬೆಚ್ಚಿ ಬೀಳಿಸುವಂತೆ ಮಾಡ್ತಿರೋದು. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಅದೇನಾಗಿದೆಯೋ ಒಂದೂ ಗೊತ್ತಾಗಿಲ್ಲ. ಹಾರ್ಟ್ ಅಟ್ಯಾಕ್ ಅನ್ನೋ ಹೆಮ್ಮಾರಿಗೆ ಹೆಣಗಳ ರಾಶಿಯೇ ಬೀಳುತ್ತಿದೆ. ದಿನಕ್ಕೊಬ್ಬರಂತೆ ಮೇಲಿಂದ ಮೇಲೆ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಿದ್ದಾರೆ. ಅದರಲ್ಲೂ ಇವತ್ತೊಂದೇ ದಿನ 3 ಹೃದಯ ಸ್ತಂಭನವಾಗಿದೆ. ಹೃದಯಾಘಾತದ ರೂಪದಲ್ಲಿ ಬಂದ ಜವರಾಯ 3 ಹೃದಯವನ್ನ ಛಿದ್ರ ಮಾಡಿದ್ದಾನೆ. ಹಾಸನದಲ್ಲಿ ಒಂದೇ ದಿನ 3 ಹಾರ್ಟ್ ಅಟ್ಯಾಕ್. ನಿಲ್ತಿಲ್ಲ ಸಾವಿನ ಸರಣಿ. 40 ದಿನದಲ್ಲಿ 21 ಮಂದಿ ಬಲಿ. ಹಾಸನ ಜಿಲ್ಲೆಯಲ್ಲಿ ಮಹಾವಿಪತ್ತು ಬಂದೊದಗಿದಂತೆ ಕಾಣುತ್ತಿದೆ. ಯಾವ ಕ್ಷಣದಲ್ಲಿ ಯಾರಿಗೆ ಏನಾಗುತ್ತೋ ಮತ್ಯಾರು ಸಾವನ್ನಪ್ತಾರೋ ಅನ್ನೋ ಭಯ ಜನರನ್ನ ಬಿಟ್ಟು ಬಿಡದಂತೆ ಕಾಡುವುದಕ್ಕೆ ಶುರುವಾಗಿದೆ. ಅದರಲ್ಲೂ ಜಸ್ಟ್ 40 ದಿನದಲ್ಲಿ 21 ಮಂದಿ ಸಾವನ್ನಪ್ಪಿದ್ದಾರೆ ಅಂದ್ರೆ ಊಹಿಸಿಕೊಳ್ಳೋದಕ್ಕೂ ಆಗ್ತಿಲ್ಲ. ಮೊನ್ನೆ 2 ನಿನ್ನೆ 2 ಅಂತ ಶುರುವಾದ ಸಾವಿನ ಸರಣಿ ಇವತ್ತು ಮತ್ತೆ 3ರನ್ನ ಬಲಿ ಪಡೆದಿದೆ. ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದ 50 ವರ್ಷದ ಲೇಪಾಕ್ಷಮ್ಮ ಅನ್ನೋರು ಹಠಾತ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಬೆಳಗ್ಗಿನ ಜಾವ ಸುಸ್ತು ಅಂತ ಕುಸಿದು ಬಿದ್ದವರು ಮತ್ತೆ ಮೇಲೇಳಲೇ ಇಲ್ಲ. ಕುಸಿದ ಜಾಗದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರೊಳಗೆ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರು. 7 ಗಂಟೆಯಲ್ಲಿ ಸ್ವಲ್ಪ ಬೆನ್ನು ಅಂದರು. ಸರಿ ಅಂತೇಳಿ ಹಾಸ್ಪಿಟ್ಲಿಗೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ 8 ಗಂಟೆ ಅನ್ನಷ್ಟರಲ್ಲಿ ವಾಶ್ರೂಮ್ಗೆ ಹೋಗ್ಬೇಕು ಅಂದರು. ಅಲ್ಲಿಂದ ಕರ್ಕೊಂಡು ಹೋದ್ರು. ನಾನು ನನ್ನ ಮಗಳು ಕೂರಿಸ್ಕೊಂಡ್ವಿ ವಾಶ್ರೂಮಿಗೆ. ಕ್ಲೀನ್ ಮಾಡಿಸ್ಕೊಂಡು ವಾಪಸ್ ಕರ್ಕೊಬಂದು ಬೆಡ್ಡಿಂಗ್ ಮಂಗಿಸ್ಕೊಳಕ್ಕೆ ಅಂತ ಹೋಗಿ ಡಾಕ್ಟ್ರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅಷ್ಟೇ. ಮುಂದಕ್ಕೆ ಹಾರ್ಟ್ ವರ್ಕ್ ಆಗ್ತಾ ಇಲ್ಲ ಅಂತಂದ್ರು ಅಷ್ಟೇ. ಇಂಗ್ಲಿಷ್ ಪ್ರೊಫೆಸರ್ಗೆ ಹೃದಯ ಸ್ತಂಭನ. ಹೃದಯಾಘಾತ ಅನ್ನೋ ಹೆಮ್ಮಾರಿ ಯಾರನ್ನೂ ಬಿಡ್ತಿಲ್ಲ. ಎಷ್ಟು ಗಟ್ಟಿಮುಟ್ಟಾಗಿದ್ರೂ ಈ ಮಹಾಮಾರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ಹಾಸನದ ಮಹಿಳಾ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದ ಮುತ್ತಯ್ಯ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಎಂದಿನಂತೆ ಚೆನ್ನಾಗಿಯೇ ಇದ್ದ ಮುತ್ತಯ್ಯ ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಟೀ ಕುಡಿಯೋದಕ್ಕೆ ಅಂಗಡಿಗೆ ಹೋಗಿದ್ದಾರೆ. 2 ಗುಟ್ಕು ಟೀ ಕುಡಿಯುತ್ತಿದ್ದಂತೆಯೇ ಕುಸಿದು ಬಿದ್ದವರು ಅಲ್ಲೇ ಖಾಲಿ. ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಪ್ರಯೋಜನವಾಗಿಲ್ಲ. ಡಿ ಗ್ರೂಪ್ ನೌಕರನ ಹೃದಯ ಸ್ತಬ್ಧ. ಇವರ ಹೆಸರು ಕುಮಾರ್ ಅಂತ. ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ನಾಡ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರರಾಗಿದ್ದ ಕುಮಾರ್ ಸಹ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ನಿನ್ನೆ ರಾತ್ರಿ ಮಲಗಿದ್ದಾಗ ಎದೆನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆದರೆ ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರೂ ಕುಮಾರನ್ನ ಬದುಕುಳಿಸೋದಕ್ಕೆ ಆಗಿಲ್ಲ. ರಾತ್ರಿ ಆಸ್ಪತ್ರೆಗೆ ಸೇರಿದವರು ಬೆಳಗಾಗೋದ್ರೊಳಗೆ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಹಾಸನದ ಸರಣಿ ಸಾವಿನ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್, ಎಲ್ಲಾ ಪ್ರಕರಣಗಳು ಹೃದಯಾಘಾತವಲ್ಲ. ಹೀಗಾಗಿ ಜನ ಆತಂಕ ಪಡುವ ಅಗತ್ಯವಿಲ್ಲ. ಜನರಿಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದ್ದೇವೆ. ಜನರು ತಮ್ಮ ಆಹಾರ ಪದ್ಧತಿಯನ್ನ ಬದಲಿಸಿಕೊಳ್ಳಬೇಕು ಅಂತ ಮಾಹಿತಿ ನೀಡಿದ್ರು. ಜನರಲ್ ಡೆತ್ಸ್ನ ಇಲ್ಲಿ ಹೃದಯಾಘಾತ ಅನ್ನೋದಕ್ಕೆ ಆಗಲ್ಲ. ಇದರಲ್ಲಿ ಜನರಲ್ ಡೆತ್ಸ್ಗಳು ಸೇರ್ಕೊಂಡಿದೆ. ಇಲ್ಲಿ ಏನಾಗಿದೆ ಅಂದರೆ ಪ್ರತಿ ತಿಂಗಳು ಒಂದು ತಿಂಗಳಲ್ಲಿ ಇಷ್ಟು ಪೇಷಂಟು ಡೆತ್ ಆದರೂ ಬಿಕಾಸ್ ಆಫ್ ಹೃದಯಾಘಾತ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪು ಆ್ಯಕ್ಚುಲಿ. ಅದು ಮತ್ತು ಹೊರಗಡೆ ಜಿಲ್ಲೆನಲ್ಲೂ, ಹೊರಗಡೆ ಇದರಲ್ಲೂ ಬೆಂಗಳೂರು ಮತ್ತು ಇದರಲ್ಲಾದ್ರೂ ಹಾಸನ ಮೂಲದವರು ಅಂತ ಅಲ್ಲಿ ಅವರು ಸ್ಟೇ ಆಗಿದ್ರು ಸಹ ಆ ಡೆಸ್ಕ್ನೂ ಸಹ ಇನ್ಕ್ಲೂಡ್ ಮಾಡಿದರೆ ನಮ್ಮ ಜಿಲ್ಲೆ ಜನತೆ ಯಾವುದೇ ಕಾರಣಕ್ಕೂ ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬಟ್ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು. ಹಾಸನದಲ್ಲಿ ಎದ್ದಿರೋ ಹೃದಯಾಘಾತದ ಸುನಾಮಿ ಇಡೀ ಕರುನಾಡಿನ ಜನರನ್ನ ಬೆಚ್ಚಿ ಬೀಳಿಸಿದೆ. ಹೀಗಾಗಿಯೇ ಈ ಬಗ್ಗೆ ಮೈಸೂರಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚಬೇಕಿದೆ, ಜೊತೆಗೆ ಪರಿಹಾರವನ್ನೂ ಕಂಡುಕೊಳ್ಳೋ ಕೆಲಸ ಮಾಡ್ತೀವಿ ಅಂದ್ರು. ಕಾರಣ ಏನು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಬೇಕು. ಆ ಕಾರಣಕ್ಕೆ ಪರಿಹಾರ ಕಂಡುಕೊಂಡಿರ್ತಕ್ಕಂಥದ್ದನ್ನು ಮಾಡಬೇಕಾಗ್ತದೆ.
ನಾವು ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾತಕ್ಕೋಸ್ಕರ ಸಾಯ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ, ಅದಕ್ಕೆ ಪರಿಹಾರ ಏನು ಅನ್ನೋದು ಪತ್ತೆ ಹಚ್ಚಬೇಕು. ಯಾವಾಗ ಹಾಸನದಲ್ಲಿ ಮೇಲಿಂದ ಮೇಲೆ ಸಾವಾಗುವುದಕ್ಕೆ ಶುರುವಾದ್ವೋ ಸರ್ಕಾರ ಕೂಡ ಎಚ್ಚೆತ್ತಿದೆ. ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡಲಾಗಿದೆ. ಹಾಸನ ಮೂಲದ 4 ಮಂದಿ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ದಾರೆ. ಇವರೆಲ್ಲರೂ ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ. ಕೆಲವರಿಗೆ ಟೈಪ್ 1 ಡಯಾಬಿಟಿಸ್ ಇತ್ತು, ಕ್ರಾನಿಲ್ ಡಿಸೀಸ್ ಇತ್ತು. ಹೀಗಾಗಿ ಸಾವನ್ನಪ್ಪಿದವರ ಬಗ್ಗೆ ತನಿಖೆ ನಡೆಸಲು ಕಮಿಟಿ ರಚನೆ ಮಾಡಿದ್ದೇವೆ ಅಂತ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಮಾಹಿತಿ ನೀಡಿದ್ರು. ನಮ್ಮ ಪ್ರೋಗ್ರಾಮ್ಗಳಲ್ಲಿ ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಬಗ್ಗೆ ಫೋಕಸ್ ಮಾಡ್ತೇವೆ. ಲೈಫ್ ಸ್ಟೈಲ್, BP, ಡಯಾಬಿಟೀಸ್ ಅವನ್ನು ಕಂಟ್ರೋಲ್ ಮಾಡೋಕ್ಕೆ. ಮತ್ತು ಈಗ ನಿಮಗೆ ಗೊತ್ತಿದೆ ಸ್ಟೆನ್ನಿಂಗ್ ಪ್ರೋಗ್ರಾಮ್, ಅದರಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಈಗ ಎಕ್ಸ್ಟೆಂಡ್ ಮಾಡೋಕ್ಕೆ ಮಾಡ್ತಾ ಇದ್ದೇವೆ. ತಕ್ಷಣ ಯಾವುದಾದ್ರೂ ಹಾರ್ಟ್ದು ಅವರಿಗೆ ನೋವು ಅಥವಾ ಸಮಸ್ಯೆ ಬಂದ ಕೂಡಲೇ ಅಲ್ಲಿ ಆಸ್ಪತ್ರೆಗೆ ಹೋಗಿ ECG ಮಾಡಿ ಒಂದು ಹಬ್ ಹಾಸ್ಪಿಟಲ್, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಿಂದ ಅಡ್ವೈಸ್ ಪಡ್ಕೊಂಡು ಕೆಲವು ಕೇಸಿನಲ್ಲಿ ಆಗಲೇ ಅಲ್ಲೇ ಒಂದು ಮೆಡಿಸಿನ್ 10 ಹೆಕ್ಟೇರ್ ಪ್ಲೇಸ್ ಇರುತ್ತೆ, ಅದನ್ನು ಕ್ಲಾಟ್ ಒಂದು ಬಂದರೆ ಅದನ್ನು ಡಿಸಾಲ್ವ್ ಮಾಡೋಕ್ಕೆ. ಸೊ ಅದನ್ನು ಸುಮಾರು ಕೇಸಿನಲ್ಲಿ ಈಗಾಗಲೇ ಮಾಡಿದ್ದಾರೆ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿದ್ದಂತೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಹೃದಯ ತಪಾಸಣೆಗೆ ಅಂತ ಜನ ಆಸ್ಪತ್ರೆಗೆ ಲಗ್ಗೆ ಇಡ್ತಿದ್ದಾರೆ. ರೋಗಿಗಳಿಂದ OPD ತುಂಬಿ ತುಳುಕ್ತಿದ್ದು ಇವತ್ತು ಮಧ್ಯಾಹ್ನದೊಳಗೇನೆ 1390 ಪೇಷಂಟ್ ಬಂದೋಗಿದ್ದಾರಂತೆ. ಹೃದಯಾಘಾತಕ್ಕೆ ವೈದ್ಯಕೀಯ ವಿದ್ಯಾರ್ಥಿ ಬಲಿ. ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮದ ವೈಭವ್ ಕುಲಕರ್ಣಿ ಅನ್ನೋರು ಬೆಂಗಳೂರಲ್ಲಿ ಕೊನೆ ವರ್ಷದ MBBS ವ್ಯಾಸಂಗ ಮಾಡ್ತಿದ್ರು. ನಿನ್ನೆ ತಮಿಳುನಾಡಿಗೆ ಪ್ರವಾಸ ಹೋಗಿದ್ದ ವೈಭವ್ ವಾಪಸ್ ಬರುವಾಗ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ. ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರೂ ಪ್ರಯೋಜನವಾಗಲಿಲ್ಲ. ಹೃದಯಾಘಾತದಿಂದ ವೈಭವ್ ಸಾವನ್ನಪ್ಪಿದ್ದಾರೆ. ಹಾವೇರಿಯಲ್ಲಿ 2 ದಿನದಲ್ಲಿ 2 ಬಲಿ. ಹಾವೇರಿಯಲ್ಲೂ ಹಾರ್ಟ್ ಅಟ್ಯಾಕ್ ಗುಮ್ಮ ಆವರಿಸಿದೆ. ಕಳೆದ 2 ದಿನದಲ್ಲಿ 2 ಹೃದಯಾಘಾತದಿಂದ ಬಲಿಯಾಗಿದ್ದಾರೆ. 57 ವರ್ಷದ ಬಸಪ್ಪ ಸುಣಗಾರ ಹಾಗೂ 70 ವರ್ಷದ ಚನ್ನಬಸಪ್ಪ ಬ್ಯಾಡಗಿ ಎದೆನೋವು ಅಂದವರು ಮನೆಯಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಹೃದಯಾಘಾತ ಪ್ರಕರಣ ಹೆಚ್ಚಾಗುವುದಕ್ಕೆ ನಮ್ಮ ಜೀವನ ಶೈಲಿಯೇ ಕಾರಣ. ಹೀಗಾಗಿಯೇ ವೈದ್ಯರು ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲೇ ಇದೆ ಅನ್ನೋದು. ಯುವ ಪೀಳಿಗೆಯಲ್ಲಿ ಹೆಚ್ಚಾದ ಮಾನಸಿಕ ಒತ್ತಡ, ದೈಹಿಕ ಚಟುವಟಿಕೆ, ವ್ಯಾಯಾಮ ಇಲ್ಲದಿರುವುದು, ಹೆಚ್ಚು ತೂಕ ಎತ್ತುವುದು, ಅತಿಯಾದ ವರ್ಕೌಟ್, ಫಿಟ್ನೆಸ್ಗಾಗಿ ಬಳಸುವ ರೆಡಿಮೇಡ್ ಆಹಾರಗಳು, ಫಿಟ್ನೆಸ್ಗಾಗಿ ಬಳಸುವ ಸ್ಟೆರಾಯ್ಡ್ಗಳು, ಹೆಚ್ಚು ಮೊಬೈಲ್ ಬಳಕೆ, ನಿದ್ರೆಯ ಕೊರತೆ, ಹೆಚ್ಚು ಔಷಧಿ ಸೇವನೆ ಹಾಗೂ ಹಾರ್ಮೋನ್ ಬದಲಾವಣೆ, ಧೂಮಪಾನ, ಮದ್ಯಪಾನ ಹೆಚ್ಚು ಬಳಸೋದ್ರಿಂದಲೂ ಹೃದಯಾಘಾತವಾಗುವ ಸಂಭವವಿದೆ. ಒಟ್ನಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾಗ್ತಿರೋದ್ರಿಂದ ಜನರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ತಿದ್ದು, ದೈನಂದಿನ ಜೀವನ ಶೈಲಿ ಜೊತೆಗೆ ಆಹಾರ ಪದ್ಧತಿಯನ್ನೂ ಬದಲಿಸಿಕೊಂಡ್ರೆ ಹೃದಯ ಜೋಪಾನವಾಗಿರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.